ಜೀವನದಲ್ಲಿ ಅತಿ ದೊಡ್ಡ ಆಶ್ಚರ್ಯ ಏನು? ಯಶಸ್ಸ, ಸಾಧನೆನ, ಸಂಪತ್ತ ಅಥವಾ ಪ್ರಕೃತಿ ಅದ್ಭುತಗಳ? ಮಹಾಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಯಕ್ಷ ಯುಧಿಷ್ಠಿರನಿಗೆ ಇದೇ ಪ್ರಶ್ನೆ ಕೇಳಿದ್ದ. ಆಗ ಯುಧಿಷ್ಠಿರ ಕೊಟ್ಟ ಉತ್ತರ ಇವತ್ತಿಗೂ ಪ್ರತಿಯೊಬ್ಬ ಮನುಷ್ಯನ ಯೋಚಿಸುವಂತೆ ಮಾಡುತ್ತೆ. ಪಾಂಡವರು ವನವಾಸದಲ್ಲಿದ್ದ ಸಮಯ. ಒಮ್ಮೆ ಬೇಟೆ ಆಡ್ತಾ ಇರಬೇಕಾದ್ರೆ ಬಾಯಾರಿಕೆಯಾಗಿ ನೀರು ಕುಡಿಯೋಕ್ಕೋಸ್ಕರ ಒಂದು ಸರೋವರದ ಬಳಿ ಬರ್ತಾರೆ. ಅಲ್ಲಿ ಯಕ್ಷನ ಎಚ್ಚರಿಕೆನ ಲೆಕ್ಕಿಸ್ದೇನೆ ಒಬ್ಬೊಬ್ಬರಾಗಿ 4 ಪಾಂಡವರು ನೀರು ಕುಡಿಯೋಕ್ಕೆ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾರೆ. ಕೊನೆಗೆ ಯುಧಿಷ್ಠಿರ ಅಲ್ಲಿಗೆ ಬರ್ತಾನೆ. ಪ್ರಜ್ಞೆ ತಪ್ಪಿರೋ ಸಹೋದರನ ನೋಡಿ ಗಾಬರಿ ಆಗ್ತಾನೆ. ಅಷ್ಟರಲ್ಲಿ ಅವನಿಗೊಂದು ಧ್ವನಿ ಕೇಳುತ್ತೆ, ಯುಧಿಷ್ಠಿರ, ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೇ ಇದ್ದರೆ ನೀರು ಕುಡಿಯೋಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಯುಧಿಷ್ಠಿರ ಅದಕ್ಕೆ ಒಪ್ತಾನೆ. ಆಗ ಯಕ್ಷ ಕೇಳಿದ ಅನೇಕ ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆ, ಲೋಕದಲ್ಲೇ ಅತಿ ದೊಡ್ಡ ಆಶ್ಚರ್ಯ ಯಾವುದು ಅಂತ. ಆಗ ಯುಧಿಷ್ಠಿರ ಉತ್ತರಿಸ್ತಾನೆ, ಪ್ರತಿದಿನ ನಮ್ಮ ಕಣ್ಣೆದುರಿಗೆ ಜನರು ಮರಣ ಹೊಂತಾರೆ, ಆದರೆ ನಾವು ಮಾತ್ರ ಶಾಶ್ವತವಾಗಿ ಬದುಕ್ತೀವಿ ಅಂತ ಭಾವಿಸ್ತೀವಿ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಮತ್ತೊಂದಿಲ್ಲ. ಈ ಉತ್ತರ ಇವತ್ತಿಗೂ ಎಲ್ಲರ ಜೀವನಕ್ಕೂ ಅನ್ವಯಿಸುತ್ತೆ. ಈ ಸತ್ಯ ಎಲ್ರಿಗೂ ಗೊತ್ತಿದ್ರೂ ನಾವು ನಾಳೆಗೋಸ್ಕರ ಎಷ್ಟು ಪ್ಲ್ಯಾನ್ ಮಾಡ್ತೀವಿ. ಅದು ಸರಿ, ಆದರೆ ಇವತ್ತು ಬದುಕೋದನ್ನೇ ಮರ್ತು ಬಿಡ್ತೀವಲ್ವಾ? ಒಮ್ಮೆ ಮೌನವಾಗಿ ಇದ್ರ ಬಗ್ಗೆ ಯೋಚಿಸಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಕಥೆಯೊಂದಿಗೆ, ಇನ್ನೊಂದು ಚಿಂತನೆಯೊಂದಿಗೆ. ಇದು ನಿಮ್ಮ ಹೃದಯದನಿ.